ನಂಜನಗೂಡು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಯೋಜಿಸಿದ್ದ 75ನೇ ಗಣರಾಜ್ಯೋತ್ಸವದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸರು ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನದ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಮತ್ತು ಗೌರವಿಸುವ ದಿನವಾಗಿದೆ. ದೇಶದಲ್ಲಿ ಹಲವು ಧರ್ಮ, ಜಾತಿ, ವ್ಯವಸ್ಥೆ, ವಿವಿಧ ಧಾರ್ಮಿಕ ಆಚರಣೆ, ಭಾಷೆ, ಜನರನ್ನು ಒಗ್ಗೂಡಿಸಿ ಮುನ್ನಡೆಸುವ ಗ್ರಂಥ ನಮ್ಮ ಸಂವಿಧಾನ. ಭಾರತದ ಸಂವಿಧಾನದ ಮೂಲಕ ನಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಲು ಮುಂದಾಗಬೇಕು ಎಂದರು. ನಮ್ಮ ದೇಶ ತುಂಬಾ ವಿಭಿನ್ನವಾದಂತಹ ದೇಶ. ಹಲವಾರು ಭಾಷೆಗಳು, ಹಲವಾರು ಜಾತಿ ಧರ್ಮಗಳು, ಹಲವಾರು ಆಚರಣೆಗಳು ಇವೆಲ್ಲವನ್ನು ಕೂಡಿರುವಂತಹ ವಿಭಿನ್ನವಾದಂತಹ ದೇಶ, ಡೈವರ್ಸಿಟಿ ಇರುವಂತಹ ದೇಶ. ಇಂತಹ ದೇಶವನ್ನ, ಇಂತಹ ವಿಭಿನ್ನತೆ ಉಳ್ಳಂತಹ ದೇಶವನ್ನ, ಬೇರೆ ಬೇರೆ ಆಚರಣೆ ಇರುವಂತಹ ದೇಶವನ್ನ ಒಗ್ಗೂಡಿಸಿ ಒಂದಾಗಿ ಮುನ್ನಡೆಸ್ಕೊಂಡು ಹೋಗುವಂತಹ ಯಾವ್ದಾದ್ರು ಗ್ರಂಥ ಇದೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಅವನ್ನೆಲ್ಲ ಉದ್ದೇಶಿಸಿ ಸಂವಿಧಾನದ ಮೂಲ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಫಂಡಮೆಂಟಲ್ ರೈಟ್ಸ್ ಹಾಗೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಮಾತನಾಡಿದ್ದಾರೆ. ಒಂದು ಕಡೆ ನಮ್ಮ ಭಾರತದ ಸಂವಿಧಾನದ ಅಡಿ ಮೂಲ ಹಕ್ಕುಗಳೇನಿದೆ ಅದನ್ನ ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ. ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನ ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ, ಅವರ ಚೇರ್ಮನ್ಶಿಪ್ ಅಲ್ಲಿ ಈ ಒಂದು ಕಮಿಟಿ ರಚನೆಯಾಗಿ ಈ ಸಂವಿಧಾನ ಏನು ರಚನೆ ಅದು ಜಾರಿಗೆ ಬಂದಂತಹ ದಿವಸ. ಆದ್ದರಿಂದ ಈ ಒಂದು ದಿವಸವನ್ನ ನಾವು ಆಚರಣೆಯನ್ನ ಮಾಡಲಿಕ್ಕಿಂತ ಮೊದಲು ಈಗಾಗಲೇ ರಾಜಾ ಮೇಡಮ್ ಅವರು ಹೇಳಿದಂತೆ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬ್ರನ್ನ ಈ ದಿವಸ ನಾವು ಅವ್ರಿಗೆ ಸ್ಮರಣೆಯನ್ನ ಮಾಡಿ ಅವರಿಗೆ ಗೌರವವನ್ನ ಮೊದಲು ನಾವೆಲ್ಲರೂ ಕೂಡ ಸೇರಿ ಸಲ್ಲಿಸಬೇಕಾಗ್ತದೆ. ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಡಿವೈಎಸ್ಪಿ ಗೋವಿಂದರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಟಿ ಶಿವಲಿಂಗಯ್ಯ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್, ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.